ಪ್ರಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಸೇರಿ ಧ್ಯಾನ ಮಾಡ್ತಾ ಇರುವ ವಾಕ್ಯ ನಂಬರ್ಸ್ ಚಾಪ್ಟರ್ 23 and verse 19 ಹೀಗೆ ಹೇಳುತ್ತೆ ಅಂದರೆ, ದೇವರು ಮನುಷ್ಯರಂಗೆ ಎರಡು ಮಾತಿನವರಲ್ಲ, ದೇವರು ಮಾತಾಡಿದ ಮೇಲೆ ನೆರವೇರಿಸುವುದಿಲ್ಲವೋ? ಅದೇ ನಮ್ಮ ಪ್ರಶ್ನೆಯಾಗಿದೆ. ದೇವರೇ, ನೀನು ಮಾತಾಡಿದಿ, ಆದರೆ ಯಾಕದು ನೆರವೇರ್ತಾ ಇಲ್ಲ? ದೇವರ ವಾಕ್ಯ ಹೇಳುತ್ತೆ, ಎಲ್ಲದಕ್ಕೂ ಒಂದು ಸಮಯ ಇದೆ, ಆ ಸಮಯದಲ್ಲೇ ಸ್ವಾಮಿ ಅದನ್ನು ಪೂರ್ತಿಗೊಳಿಸ್ತಾರೆ. ದೇವರ ಸಮಯ ನಮ್ಮ ಸಮಯ ಅಲ್ಲ. ವಿ ಹ್ಯಾವ್ ಟು ಎಗ್ರಿ ವಿತ್ ದಿಸ್. ನಾವು ಏನೇ ಮಾಡಿ ದೇವರಿಗೆ ಪುಷ್ ಮಾಡಲಿಕ್ಕೆ ಆಗಲ್ಲ ಪ್ರಿಯರೇ, ಯಾಕೆಂದರೆ ಗಾಡ್ ಈಸ್ ಗಾಡ್ ಆ್ಯಂಡ್ ವಿ ಆರ್ ಹ್ಯೂಮನ್ ಬೀಯಿಂಗ್ಸ್. ಒಂದು ಕತೆ ಹೀಗೆ ನಾನು ಓದಿದೆ, ಇಟ್ಸ್ ಅ ಟ್ರೂ ಸ್ಟೋರಿ. ಒಬ್ಬರು ದೇವರ ಸೇವಕರಿದ್ದರು, ಅವರು ಸ್ವಲ್ಪ ಬಡವರಾಗಿದ್ದರು. ಬಟ್ ಅವ್ರಿಗೆ ಯಾವುದೋ ಒಂದು ದೇಶದಲ್ಲಿ ಅವ್ರಿಗೆ ಒಂದು ಇನ್ವಿಟೇಷನ್ ಬಂತು ಪ್ರಸಂಗ ಮಾಡಲಿಕ್ಕೆ. ಅವ್ರದ್ದೊಬ್ಬ ಕ್ಲೋಸ್ ಫ್ರೆಂಡ್ ಇದ್ದರು, ಅವರು ಸಹ ಸೇವಕರೇ ಆಗಿದ್ದರು. ಅವರ ಹತ್ರ ಅವ್ರದ್ದೇ ಸ್ವಂತವಾದ ಒಂದು ಏರೋಪ್ಲೇನ್ ಇತ್ತು. ಸೊ ಅವರೇನು ಇವರಿಗೆ ಆಫರ್ ಮಾಡಿದ್ರೆ ಅಂದರೆ, ನಾನು ಬೇರೆ ಕಡೆ ಹೋಗ್ತಾ ಇದ್ದೇನೆ, ನಾನು ಏನು ಮಾಡ್ತಾನೆ ಅಂದರೆ, ನಿನಗೆ ಯಾವ ಸ್ಥಳಕ್ಕೆ ಹೋಗಬೇಕಲ್ಲ, ನಾನು ನಿನಗೆ ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ನಾನು ಮುಂದಕ್ಕೆ ಹೋಗ್ತಾನಂತ. ಸೊ ಇಬ್ಬರು ಎಗ್ರಿ ಮಾಡಿಕೊಂಡು ಇಬ್ಬರು ಆ ಫ್ಲೈಟಲ್ಲಿ ಹತ್ಕೊಂಡು ಹೋಗಲಿಕ್ಕೆ ಪ್ರಾರಂಭ ಮಾಡಿದಾಗ ಸಡನ್ಲಿ ಆಲ್ ಆಫ್ ಅ ಸಡನ್ ಕಪ್ಪು ಮೋಡ ಬಂತು, ತುಂಬ ಕಪ್ಪು ಮೋಡ ಬಂದು ಸ್ಟಾಮ್, ಒಂಥರ ಬಿರುಗಾಳಿ ಬೀಸ್ತಾ ಇತ್ತು. ಆ ಪೈಲಟು ಒಂದೇ ಅನೌನ್ಸ್ ಮಾಡಿದ್ದಾರೆ ಅಂದರೆ, ನಾನು ಈ ಥರದ ಕಂಡೀಷನಲ್ಲಿ ಪ್ಲೇನ್ ಹಾರಿಸಲಿಕ್ಕೆ ಆಗೋದಿಲ್ಲ. ಐ ಕ್ಯಾನ್ ನಾಟ್ ಫ್ಲೈ ಇನ್ ಕಂಡೀಷನ್ಸ್ ಲೈಕ್ ದಿಟ್ ವೆನ್ ದೆರ್ ಈಸ್ ಅ ಸ್ಟಾಮ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಸೋ ಡಾರ್ಕ್ ಅಂತ. ಬಟ್ ಇವರಿಬ್ಬರು ಪಾಸ್ಟರ್ಗಳು ಹೇಳಿದ್ರು, ನೀನು ಫ್ಲೈ ಮಾಡಿಲ್ಲ ಅಂದರೆ ನಮಗೆ ಇದ್ದದ್ದು ಏನೂ ಗೊತ್ತಿಲ್ಲ, ನಾವು ಹೆಂಗೆ ಮಾಡೋದು? ಇವರು ಉತ್ತರ ಕೊಡೋಕ್ಕಿಂತ ಮುಂಚೆ ಆ ಪೈಲಟ್ ಅನ್ಕಾನ್ಷಿಯಸ್ ಫೇಂಟಾಗಿ ಬಿದ್ದುಬಿಟ್ಟಂತೆ. ಈ ಇಬ್ಬರು ಪೈಲಟ್ಗಳು ಹೇಗೋ ಏನೋ ಅವ್ರಿಗೆ ಸ್ವಲ್ಪ ನೋಡಿದ್ದು ಒಂದು, ಈ ಇಬ್ಬರು ಪಾಸ್ಟ್ರುಗಳು, ಒಂದು ಪಾಸ್ಟ್ರು ಅದರಲ್ಲಿ ಯಾವಾಗಲೂ ಫ್ಲೈ ಮಾಡೋ ಕಾರಣ ಒಂದು ಸ್ವಲ್ಪ ಐಡಿಯಾ ಇತ್ತಂತೆ. ಆ ಪೈಲಟು ಕಂಟ್ರೋಲ್ ರೂಮ್ ಹತ್ರ ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ರೆ ಕಂಟ್ರೋಲ್ ರೂಮಲ್ಲಿ ಕನೆಕ್ಟೇ ಆಗ್ತಾ ಇರಲಿಲ್ಲ, ಬಿಕಾಸ್ ದ ಸ್ಟಾಮ್ ವಾಸ್ ಸೋ ಸ್ಟ್ರಾಂಗ್. ಹೇಗೋ ಸ್ವಲ್ಪ ಹೊತ್ತಾದ ಮೇಲೆ ಆ ಕಂಟ್ರೋಲ್ ರೂಮ್ಗೆ ಕನೆಕ್ಟ್ ಆದ್ರಂತೆ. ಆ ಕಂಟ್ರೋಲ್ ರೂಮ್ಗೆ ಕನೆಕ್ಟ್ ಆದಾಗ ಅಲ್ಲಿಂದ ಒಂದು ಸ್ವರ ಬಂತಂತೆ, ನೀವು ಫ್ಲೈ ಮಾಡ್ತಾ ಇದ್ದೀರಿ ಅಲ್ಲ, ನೀವು ನಿಮ್ಮ ವಿಂಡೋದುವರೆಗೆ ನೋಡಬಾರ್ದು, ನೀವು ನಿಮ್ಮ ಸ್ವಂತ ಬುದ್ಧಿಯನ್ನು ಯೂಸ್ ಮಾಡಬಾರ್ದು, ನಿಮ್ಮ ಪಕ್ಕದಲ್ಲಿ ಯಾರಿದ್ದಾರಲ್ಲ ಅವರ ಮಾತನ್ನು ಕೇಳಬಾರ್ದು, ನಾವು ಏನು ಹೇಳ್ತವಲ್ಲೋ ಅಷ್ಟೇನು ನೀವು ಫಾಲೋ ಮಾಡಿದರೆ ನೀವು ಇಬ್ಬರು ಸಾಯಲ್ಲ ಅಂತ ಕಂಟ್ರೋಲ್ ರೂಮಿಂದ ರಿಪ್ಲೈ ಬಂತಂದೆ. ಆದರೆ ಈ ಪೈಲಟ್, ಈ ಪಾಸ್ಟ್ರಿಗೆ, ಇವಾಗ ಪೈಲಟ್ ಸೀಟಲ್ಲಿ ಕೂತವ್ರಿಗೆ ಪಕ್ಕದಲ್ಲಿ ಇನ್ನೊಂದು ಪಾಸ್ಟ್ರು ಇದ್ದಾರೆ, ಅವರೇನೋ ಹೇಳ್ತಾ ಇದ್ದಾರೆ. ಮುಂದೆ ನೋಡಿದಾಗ ಎಲ್ಲ ಕತ್ಲಿದೆ, ಇಲ್ಲಿ ನೋಡಿದರೆ ಇವರಿಗೆ ಫ್ಲೈ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಅಲ್ಲಿಂದ ಮುಂದೆ ಮಾತು ಬರ್ತಾ ಇದ್ದೇನೆಂದರೆ, ಫಾಲೋ ವಾಟ್ ಐ ಆಮ್ ಸೇಯಿಂಗ್, ನಾನು ಏನು ಹೇಳ್ತಾನೆ ಹಾಗೆ ಮಾಡಿರಿ, ಹಾಗೆ ಮಾಡಿರಿ. ಇವರು ಈ ಪಾಸ್ಟ್ರು ಏನು ಡಿಸೈಡ್ ಮಾಡಿದರು, ನಾನು ಯಾರ ಮಾತನ್ನು ಕೇಳೋದಿಲ್ಲ. ಹಿ ಜಸ್ಟ್ ಸ್ವಿಚ್ಡ್ ಆಫ್ ಇನ್ ಹಿಸ್ ಮೈಂಡ್. ಹಿ ಡಿಂಟ್ ಸಿ ವಾಟ್ ವಾಸ್ ಹ್ಯಾಪ್ನಿಂಗ್ ಔಟ್ಸೈಡ್. ಹಿ ಡಿಂಟ್ ಲಿಸನ್ ಟು ದಿಸ್ ಪಾಸ್ಟರ್ ಹೂ ವಾಸ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಹಿಮ್. ಹಿ ಜಸ್ಟ್ ಹಿಸ್ ಇಯರ್ಸ್ ವರ್ ಟ್ಯೂನ್ಡ್ ಟು ದ ಕಂಟ್ರೋಲ್ ರೂಮ್. ಅವ್ರು ಏನು ಹೇಳ್ತಾ ಇದ್ದಾರೆ ಹಾಗೇ ಅವರು ಆ ಪ್ಲೇನನ್ನು ಫ್ಲೈ ಮಾಡಿ ಒಂದು ಸ್ವಲ್ಪ ಹೊತ್ತಾದ ಮೇಲೆ ಯಾವುದೋ ಒಂದು ಸಣ್ಣ ಒಂದು ಏರ್ಪೋರ್ಟಲ್ಲಿ ಅವ್ರು ನೀಟಾಗಿ ವೆರಿ ಪೀಸ್ಫುಲಿ ಅವ್ರು ಲ್ಯಾಂಡ್ ಆದಾಗ ಆ ಕಂಟ್ರೋಲ್ ರೂಮಿಂದ ಒಂದೇ ಸ್ವರ ಬಂತಂತೆ, just because you were attentive to our voice, you landed safely and you are alive. Had you seen outside or had you heard anybody else, you would not be in this state today. Hallelujah. ಈ ಕತೆ ನಾನು ಯಾಕೆ ಹೇಳಿದೆ ಅಂದರೆ ಪ್ರಿಯರೇ, ನಾವು ಸಹ ದೇವರ ಮಕ್ಕಳಾಗಿ ಅವರ ಮಾತುಗಳು, ಇವರ ಸಜೆಷನ್ಗಳು, ಇವರ ಕೌನ್ಸಿಲ್ ಆಗಿರ್ಬೋದು, ಇವರ ಅಡ್ವೈಸ್ ಆಗಿರ್ಬೋದು, ಇವರದೊಂದು ಒಂದು ಟಿಪ್ ಆಗಿರ್ಬೋದು, ಏನು ಅನೇಕ ಸಂಗತಿಗಳು ನಮಗೆ ಬಂದು ಹೇಳ್ತಾರೆ. ರೀಸೆಂಟಾಗಿ ಈ ಪಾಸ್ಟರ್ಗೆ ತುಂಬ ಕೆಮ್ಮಾಗಿಬಿಟ್ಟಿತ್ತು, ತುಂಬಾ ಅವ್ರಿಗೆ ತೊಂದರೆ ಆಗ್ತಾಯಿತ್ತು. ಆವಾಗ ನಮಗೆ ಗೊತ್ತಾಯಿತು, ನಮ್ಮ ಅಕ್ಕಪಕ್ಕ ಇಷ್ಟೊಂದು ಡಾಕ್ಟರ್ಸ್ಗಳಿದ್ದಾರೆ. ಯಾಕೆಂದರೆ ಪ್ರತಿಯೊಂದು ಅಡ್ವೈಸ್ ಮಾಡ್ತಾಯಿದ್ರು. ಕೆಲವರು ಹೋಮಿಯೋಪತಿ ಹೇಳ್ತಾರೆ, ಕೆಲವು ಅಲೋಪತಿ ಹೇಳ್ತಾರೆ, ಕೆಲವರು ಹೋಮ್ ರೆಮಿಡಿ ಹೇಳ್ತಾರೆ, ಕೆಲವು ಡಾಕ್ಟ್ರ್ ಹತ್ರ ಹೋಗಿ ಹೇಳ್ತಾರೆ, ಕೆಲವರು ಈ ಸ್ಪೆಷಲಿಸ್ಟ್ ಹತ್ರ ಹೋಗ್ತಾರೆ. ಪ್ರಿಯರೇ, ವಿ ಆರ್ ಸೋ ಗುಡ್ ಇನ್ ಗಿವಿಂಗ್ ಸಜೆಷನ್ಸ್. ಆದರೆ ವೆನ್ ಇಟ್ ಕಮ್ಸ್ ಫಾರ್ ಅಸ್ ಟು ಮೇಕ್ ಡಿಸಿಷನ್ಸ್ ಇನ್ ಅವರ್ ಲೈಫ್, ವೆನ್ ಇಟ್ ಕಮ್ಸ್ ಫಾರ್ ಅಸ್ ಟು ಹಿಯರ್ ದ ವರ್ಡ್ ಆಫ್ God, we have to shut off.
ವಿ ಹ್ಯಾವ್ ಟು ಶಟ್ ಆಫ್ ಎವ್ರಿ ಅದರ್ ವಾಯ್ಸ್. ನಮ್ಮ ಸ್ಥಿತಿಗತಿಗಳನ್ನು ನೋಡೋದು ಬೇಡ, ನಮ್ಮದು ಪರಿಸ್ಥಿತಿಗಳನ್ನು ನೋಡೋದು ಬೇಡ. ಯಾಕೆಂದರೆ ಯಾವಾಗಲೂ ದೇವರು ಮಾತಾಡಿದರೆ ಇಟ್ ಈಸ್ ಅಗೇನ್ಸ್ಟ್ ವಾಟ್ ದ ಪೀಪಲ್ ಆಫ್ ದಿಸ್ ವರ್ಲ್ಡ್ ವಿಲ್ ಸೇ. ಈ ಲೋಕದ ಜನರು ಏನು ಹೇಳ್ತಾರಲ್ಲ ಅದಕ್ಕೆ ವಿರುದ್ಧವಾಗಿಯೇ ದೇವರು ಹೇಳ್ತಾರೆ. ಬಿಕಾಸ್ ಹಿ ಈಸ್ ಅ ಸೂಪರ್ ನ್ಯಾಚುರಲ್ ಗಾಡ್, ಹಿ ಈಸ್ ಅ ಮಿರಕಲ್ ವರ್ಕಿಂಗ್ ಗಾಡ್, ಹೀಸ್ ವೇಸ್ ಆರ್ ಮಚ್ ಹೈಯರ್ ದೆನ್ ಅವರ್ ವೇಸ್. ವಿ ಕ್ಯಾನ್ ನಾಟ್ ಫ್ಯಾದಮ್. ಯಾರಿಗಾದರೂ ಯೋಚನೆ ಬರುತ್ತೇನ ಕೆಂಪು ಸಮುದ್ರನು ದೇವರು ಭಾಗ ಮಾಡ್ತಾರೆ. ದ್ಯಾಟ್ ಈಸ್ ಹೌ ಗಾಡ್ ವರ್ಕ್ಸ್. ಸೊ ನಾವು ಇದರ ವಿಷಯದಲ್ಲಿ ಹೇಳುವಾಗ ಎಲ್ಲರೂ ನಗ್ತಾರೆ ಪ್ರಿಯರೇ. ಇಷ್ಟೋ ಸರ್ತೆ ನಾವೇನು ಮಾಡ್ತೇವೆ ಅಂದರೆ ದೇವರ ಮಾತನ್ನು ನಾವು ಅಲಕ್ಷ್ಯ ಮಾಡ್ತೇವೆ. ವಿ ಡೋಂಟ್ ಟೇಕ್ ದ ವರ್ಡ್ ಆಫ್ ಗಾಡ್ ವೆರಿ ಸೀರಿಯಸ್ಲಿ. ಒಂದು ಕತೆ ದೇವರ ವಾಕ್ಯದಲ್ಲಿದೆ, ಅದನ್ನು ನಾವು ಓದ್ಕೊಳ್ಳುವ. ಫಸ್ಟ್ ಕ್ರಾನಿಕಲ್ಸ್ ಚಾಪ್ಟರ್ 13, ಮೊದಲನೇ ಪೂರ್ವಕಾಲ ವೃತ್ತಾಂತ 13ನೇ ಅಧ್ಯಾಯಕ್ಕೆ ನಮ್ಮ ಬೈಬಲ್ಗಳನ್ನು ತೆರೆಯುವ. ಫಸ್ಟ್ ಕ್ರಾನಿಕಲ್ಸ್ ಚಾಪ್ಟರ್ 13 ವರ್ಸ್ 5 onwards. So David gathered all Israel together from Shihor of Egypt even unto the entering of Hamath to bring the ark of God from Kirjath Jearim. And David went up and all Israel to Baalha, that is in Kirjath Jearim, which belonged to Judah, to bring up thence the ark of God, the Lord, that dwelleth between the cherubim, whose name is called unto it. And they carried the ark of God in a new cart out of the house of Abinadab, and Uzzah and Ahio drove the cart. And David and all Israel played before God with all their might, and with singing, and with harp, and with psalteries, and with timbrels, and with cymbals, and with trumpets. And when they came up unto the threshing floor of Chidon, Uzzah put forth his hand to hold the ark, for the oxen stumbled. And the anger of the Lord was kindled against Uzzah, and he smote him, because he put his hand to the ark, and there he died before God. ಇದೊಂದು ಬಹಳ ವಿಚಿತ್ರವಾದ ಒಂದು ಕತೆ ದೇವರ ವಾಕ್ಯದಲ್ಲಿ ಇದೆ ಪ್ರಿಯರೇ. ಅವರು ದೇವರ ಮಂಜೂಷ ಪೆಟ್ಟಿಗೆಯನ್ನು ತಗೊಂಡು ಹೋಗಬೇಕಾದ್ರೆ ದಟ್ ಆರ್ಕ್ ಆಫ್ ದ ಕವನೆಂಟ್ ಟಿಲ್ಟೆಡ್, ಒಂದು ಸ್ವಲ್ಪ ಅದು ವಾಲಿತು, ಅದು ಎಲ್ಲಿ ಬೀಳುತ್ತೆ ಅಂತ ಹೇಳಿ ಊಜಾ ಒಂದು ಒಳ್ಳೆ ಮನಸ್ಸಿಂದ ಅದನ್ನು ಹೋಗಿ ಈ ಟಚ್ಡ್ ಇಟ್, ಅದಕ್ಕೆ ಸಪೋರ್ಟ್ ಕೊಟ್ಟ ತಕ್ಷಣ ಗಾಡ್ ಸ್ಮೋಟ್ ಹಿಮ್. God smote him and he died. ಎಲ್ಲರಿಗೂ ಒಂದು ಪ್ರಶ್ನೆ, ಏನು ತಪ್ಪು ಮಾಡಿದ್ದ ಊಜಾ? ನನಗೂ ಭಾಳ ವರ್ಷ ಯೋಚನೆ ಐತೆ ಅಂದರೆ, ವಾಟ್ ರಾಂಗ್ ಹಿ ಡಿಡ್? The Ark of the Covenant was going to fall down and he just lent a hand of help ಅಲ್ಲಿ. ಆದರೆ ಪ್ರಿಯರೇ, ಅದ ಹಿಂದೆ ನಾವು ನೋಡಿದರೆ ಅಂದರೆ ಯಾಜಕರು ಅಷ್ಟೇ ಅದು ಮಂಜೂಷ ಪೆಟ್ಟಿಗೆಯನ್ನು ತಗೊಂಡು ಹೋಗಬೇಕು. ಇನ್ನೊಂದು ಏನಾಗಿತ್ತೆ ಅಂದರೆ, ಅಭಿನಾದಾಮಿಂದು ಮನೇಲಿ ಮಂಜೂಷ ಪೆಟ್ಟಿಗೆ ಇತ್ತು. ಈ ಮಂಜೂಷ ಪೆಟ್ಟಿಗೆ ಅವನ ಮನೇಲಿದ್ದ ಕಾರಣ ಈ ಉಜಾ ಅವನ ಮಗ ಏನಾಗಿದ್ದೇನೆಂದರೆ ಅವನ ಮಂಜೂಷ ಪೆಟ್ಟಿಗೆಯನ್ನು ನೋಡ್ತಾನೇ ಇದ್ದ. ಅದರಲ್ಲಿ ಇರುವ ದೇವರ ಪ್ರಸನ್ನತೆ, ಅದರಲ್ಲಿ ಇರುವ ದೇವರ ಗಂಭೀರತೆಯನ್ನು ಹಿ ಮಿಸ್ಅಂಡರ್ಸ್ಟುಡ್ ಇಟ್. ಹಿ ಡಿಂಟ್ ಯಾಕೆಂದರೆ ಹಗಲೆಲ್ಲ ಹಿ ಯೂಸ್ ಟು ಸಿ ದಿಸ್ ಆರ್ಕ್ ಆಫ್ ದ ಕವನೆಂಟ್. ಏನಾಯ್ತು ಅಂದರೆ ಇಟ್ ವಾಸ್ ಅ ಕಾಮನ್ ಥಿಂಗ್ ಫಾರ್ ಹಿಮ್. ನಮಗೂ ಏನಾಗುತ್ತೆ ಅಂದರೆ ದೇವರು ಇಷ್ಟೋ ಸರ್ತೆ ಮಾತಾಡುವಾಗ ಇಟ್ ಬಿಕಮ್ಸ್ ಅ ಕಾಮನ್ ಥಿಂಗ್ ಫಾರ್ ಅಸ್. ನಾವು ದೇವರು ಮಾತಾಡಿದರೆ the holiness of God, the presence of God, the sovereignty of God, the miracle working power of God, ಇವು ಎಲ್ಲವನ್ನು ನಾವು we don't take it for granted. ಇವನು ಏನು ಮಾಡಿದ್ದಾನೆಂದರೆ ಹಗಲೆಲ್ಲ ನೋಡ್ತಾ ಇದ್ದ ಆರ್ಕ್ ಆಫ್ ದ ಕವನೆಂಟ್ ಅದನ್ನು ತಗೊಂಡು ಹೋಗ್ತಾ ಇರಬೇಕಾದ್ರೆ ಅವನ ಮನಸ್ಸಿಗೆ ಏನಾಯ್ತು ಅಂದರೆ ಇಫ್ ಇದು ಏನಾದರೂ ಬಿದ್ದರೆ ಅಂತ. ಬಟ್ God is in control. ಇಲ್ಲಿ ನಾವು ಒಂದನ್ನು ಕಲಿತವೇನೆಂದರೆ ಅದು ಬಿದ್ದಿಲ್ಲ, ಇಟ್ ಜಸ್ಟ್ ಟಿಲ್ಟೆಡ್, ಇಟ್ ಡಿಂಟ್ ಫಾಲ್. ಎರಡನೇದಾಗಿ ಹಿ ಈಸ್ ನಾಟ್ ಸಪೋಸ್ ಟು ಟಚ್ ಇಟ್ ಎಟ್ ಆಲ್. ಯಾಕೆಂದರೆ ಅವ ಲೆವಿ ಕುಲದವ ಅಲ್ಲ, ಸೊ ಅವನ ಕೆಲಸನೇ ಅಲ್ಲ ಅದನ್ನು ಅವನು ಮುಟ್ಟಬೇಕಂತ. ದೇವರು ಹೇಳಿದ್ರೇನೆಂದರೆ ಬೇರೆ ಲೆವಿಯರು ಬಿಟ್ಟು ಬೇರೆ ಯಾರೂ ದೇವರ ಮಂಜೂಷ ಪೆಟ್ಟಿಯನ್ನು ಮುಟ್ಟಬಾರ್ದು. ಅದು ಬಿದ್ದರೂ ಅದು ಏನೇ ಆದರೂ ಗಾಡ್ ಈಸ್ ಇನ್ ಕಂಟ್ರೋಲ್. ಇವನು ಅದಕ್ಕೆ ಸಹಾಯ ಮಾಡಲಿಕ್ಕೆ ಹೋದ ಕಾರಣ ಅವನಿಗೆ ಗಾಡ್ ಹ್ಯಾಡ್ ಟು ಸ್ಮೈಟ್ ಹಿಮ್ ರೈಟ್ ದೇರ್. ಪ್ರಿಯರೇ, ಇಷ್ಟು ಸಮಯದಲ್ಲಿ ಇದರಿಂದ ನಾವು ಕಲಿಯೋದು ಭಾಳ ಇದೆ. ನಾವು ಏನು ಮಾಡ್ತೇವೇನೆಂದರೆ ವಿ ಟ್ರೈ ಟು ಹೆಲ್ಪ್ ಗಾಡ್,
we think that what if this happens and what if that happens. ಈಗ ಒಂದು ಒಳ್ಳೆ ಪ್ರಪೋಸಲ್ ಬಂದಿದೆ, ಈ ಹುಡುಗ ತುಂಬ ಒಳ್ಳೆಯವನಿದ್ದಾನೆ, ನನ್ನ ಮಗಳನ್ನ ಬಯೋಡೇಟಾ ಅವನ ಬಯೋಡೇಟಾ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ, ಅವ್ರದ್ದು ಕರಿಯರ್ ಸೇಮ್ ಇದೆ, ಅವರ ಫೀಲ್ಡ್ ಸೇಮ್ ಇದೆ, ಅವರ ಭಾಷೆ ಒಂದೇ ಇದೆ, ಅವ್ರು ಇರುವ ಊರು ಒಂದೇ ಇದೆ, ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್. ಬಟ್ ಸಮ್ವೇರ್ God is telling us, no, this is not the person for your son. This is not the girl for your son, or this is not the boy for your daughter. Adre we try to help God. We try to help God. ನಮಗೆ ಜಾಬ್ಗೆ ಸಹ ಹಾಗೆ. ಸಮ್ಟೈಮ್ಸ್ ವೆನ್ ವಿ ಗೆಟ್ ಅ ಗುಡ್ ಆಫರ್ ಇನ್ ಸಮ್ ಅದರ್ ಪ್ಲೇಸ್, ಇಲ್ಲೇ ಒಂದು ಕಂಪನೀಲಿ ನಾವು ಕೆಲಸ ಮಾಡ್ತಾ ಇದ್ದಾವೆ, ಆ ಕಂಪನೀಲಿ ನಮಗೆ ಎಷ್ಟೋ ಸಮಾಧಾನ ಇದೆ, ಆ ಕಂಪನೀಲಿ ನಮಗೆ ಎಲ್ಲ ಫೆಸಿಲಿಟೀಸ್ ಸಿಗ್ತಾ ಇದೆ, ಎಲ್ಲೋ ಒಂದು ಬಾಗಿಲು ಓಪನ್ ಆಯಿತು. ಬಾಗಿಲು ಓಪನ್ ಆದಾಗ ನಾವು ಅಂತೇವೆ, ಓ ಇದು ನಿಜವಾಗಿ ನಾವು ಏನು ಕಲ್ತಿದ್ದೇವೋ ಇದು ಸರಿ ಸಮಾನದ ಜಾಬು, ನಾವು ಇದನ್ನು ಬಿಟ್ಟು ಅದನ್ನು ತಗೊಳ್ಳುವ. ಆದರೆ ಸಮ್ವೇರ್ ದ ಲಾರ್ಡ್ ಸೇಸ್ ನೋ, ದಿಸ್ ಇಸ್ ನಾಟ್ ದ ಪ್ಲೇಸ್ ಯು ಆರ್ ಸಪೋಸ್ ಟು ಬಿ. ಅಥವಾ ನಾವು ಮನೆ ತೊಗೊಳ್ಬೇಕಾದ್ರೆ ನಾವು ಪ್ರೇಯರ್ ಮಾಡ್ತೇವೆ ನಿಜ, ಆದರೆ ನಮಗೆ ಮನೆ ಬೇಕಿದ್ದ ಮನೆ ನಮಗೆ ಅನ್ನಿಸ್ತಂದರೆ ಅಂದರೆ ಈ ಲೊಕ್ಯಾಲಿಟಿ ಸರಿ ಇದೆ, ಇದು ನಮ್ಮ ಬಜೆಟಲ್ಲಿ ಇದೆ, ನಮಗೆ ಬ್ಯಾಂಕಿಂದ ಲೋನ್ ಸಿಕ್ಕೋದು ಇಷ್ಟರಲ್ಲಿ ಇದೆ, ಇವೆಲ್ಲ ಇರಬೇಕಾದ್ರೆ ನಾವು ಯಾಕೆ ನಾವು ಇದನ್ನು ತಗೊಳ್ಬೋದಲ್ಲ. ಬಟ್ ದ ಲಾರ್ಡ್ ಸಮ್ವೇರ್ ದ ಸ್ಪಿರಿಟ್ ಆಫ್ ಗಾಡ್ ಕೀಪ್ಸ್ ಪ್ರಾಂಪ್ಟಿಂಗ್ ಆ್ಯಂಡ್ ಟೆಲ್ಲಿಂಗ್ ಅಸ್, ಇದು ಮಾಡಬೇಡಿ, ಇದು ತಗೊಳ್ಬೇಡಿ. ಬಟ್ ವಿ ಟ್ರೈ ಟು ಹೆಲ್ಪ್ ಗಾಡ್ ಸೇಯಿಂಗ್, ಬಟ್ ಗಾಡ್ ದಿಸ್ ಫಿಟ್ಸ್ ವಿದಿನ್ ಮೈ ಫ್ರೇಮ್, ದಿಸ್ ಫಿಟ್ಸ್ ವಿದಿನ್ ಮೈ ಬಜೆಟ್, ದಿಸ್ ಫಿಟ್ಸ್ ವಿದಿನ್ ದ ಥಿಂಗ್ಸ್ ದಟ್ ಐ ಆಮ್ ಲುಕಿಂಗ್ ಫಾರ್. ಹಾಗೆ ನಾವು ಹೇಳಿ ದೇವರಿಗೆ ಸಹಾಯ ಮಾಡ್ತೇವೆ ಪ್ರಿಯರೇ. ಆಮೇಲೆ ನಮಗೆ ತೊಂದರೆ ಬಂದಾಗ ವಿ ಸೇ, ಗಾಡ್ ವೇರ್ ಆರ್ ಯು, ವೈ ಆರ್ಂಟ್ ಯು ಹೆಲ್ಪಿಂಗ್ ಮೀ, ವೈ ಆರ್ ಯು ಕೀಪಿಂಗ್, ಒಂದ ಮೇಲೆ ಒಂದು ಪ್ರಾಬ್ಲಮ್ ಯಾಕೆ ಬರ್ತಾ ಇದೆ, ಆ ಕಂಪನೀಲಿ ನಾನು ಚೆನ್ನಾಗಿದ್ದೆ, ಈ ಕಂಪನೀಲಿ ನನಗೆ ಯಾಕೆ ಪ್ರಾಬ್ಲಮ್ ಅಂದರೆ ವಿ ವಾಂಟೆಡ್ ಟು ಹೆಲ್ಪ್ ಗಾಡ್. ಈ ಕಾಲ ಕೃಪಾಕಾಲ ಇರುವ ಕಾರಣ ಏನಾಗಿದೆ ಅಂದರೆ ಉಜ್ಜಾ ಥರ ವಿ ಡೋಂಟ್ ಡೈ, ನಮಗೆ ದೇವರ ಪನಿಷ್ಮೆಂಟ್ ಇಮ್ಮಿಡಿಯೇಟ್ಲಿ ಬರುವುದಿಲ್ಲ, ಬಟ್ ವಿ ಹ್ಯಾವ್ ಟು ಫೇಸ್ ದ ಕಾನ್ಸಿಕ್ವೆನ್ಸ್. ಇಲ್ಲಿ ದೇವರು ಹೇಳಿದ್ರೇನೆಂದರೆ, ಡು ನಾಟ್ ಟಚ್ ದಿ ಆರ್ಕ್ ಆಫ್ ದ ಕವನೆಂಟ್. ಹೂ ವಾಸ್ ಅಪಾಯಿಂಟೆಡ್ ಟು ಟಚ್ ದ ಆರ್ಕ್ ಆಫ್ ದ ಕವನೆಂಟ್, ಓನ್ಲಿ ದೇ ಹ್ಯಾಡ್ ಟು ಟಚ್ ದ ಆರ್ಕ್ ಆಫ್ ದ ಕವನೆಂಟ್, ನಾಟ್ ಎನಿಬಡಿ ಎಲ್ಸ್. ಈಗ ದೇವರು ಉಜ್ಜಾನ್ನು ಬಿಡ್ತಿದ್ರೆ God will fail in his word. God says that only the priestly people should ಕ್ಯಾರಿ ದ ಆರ್ಕ್ ಆಫ್ ದ ಕವನೆಂಟ್. ಇವನು ಏನೋ ನಾವು ದೇವರು ಮಾತಾಡಿದರೆ ನಿಜ, ಆದರೆ ಇದು ಟಿಲ್ಟ್ ಆಗ್ತಾ ಇದೆಯಲ್ಲ, ಇದಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿದರೆ ಏನು ಆಗುತ್ತೆ ಅಂತ ಅವನು ಯೋಚನೆ ಮಾಡಿದಂಗೆ ನಾವು ಯೋಚನೆ ಮಾಡ್ತೇವೆ. ಇದು ಮಾಡಿದರೆ ಏನಾಗುತ್ತೆ, ನಾವೇನು ಕೆಟ್ಟದ್ದು ಮಾಡ್ತೇವ, ಏನೋ ಒಂದು ಹಾಳಾಗ್ತಾ ಇರೋದು ನಾವು ಅದು ಸರಿ ಮಾಡಲಿಕ್ಕೆ ಹೋಗ್ತೇವೆ ಅಂತ ನಾವು ಆ ಮನೋಭಾವದಿಂದ ತಗೊಳ್ತೇವೆ ಹೊರತು, ದೇವರು ಇದನ್ನು ಮಾಡಬೇಡ ಅಂತ ಹೇಳಿದರೆ ನಾನು ಏನೇ ಆದರೂ ಇದನ್ನು ನಾನು ಮಾಡೋದಿಲ್ಲ ಅಂತ ನಾವು ಅದನ್ನು ಮಾತನ್ನು ತಗೊಳ್ಳೋದಿಲ್ಲ ಪ್ರಿಯರೇ. ಇದು ದೇವರಿಗೆ ನೋವಾಗುತ್ತೆ. ಅಷ್ಟೇ ಅಲ್ಲ, ವಿ ಹ್ಯಾವ್ ಟು ರೀಪ್ ದ ಕಾನ್ಸಿಕ್ವೆನ್ಸ್. ನಾನು ಮೇಲೆ ಹೇಳ್ತಾ ಇದ್ದೇನೆಂದರೆ, ದೇವರು ನಮಗೆ ಏನೋ ಒಂದು ಡೈರೆಕ್ಷನ್ ಕೊಟ್ಟಿದ್ರೆ, ದೇವರು ನಮ್ಮ ಹತ್ರ ಏನೇ ಒಂದು ಮಾತಾಡಿದರೆ, ಆತನ ವಾಕ್ಯ ಮೂಲಕ, ಕನಸು ಮೂಲಕ, ಪ್ರವಾದಿಗಳ ಮೂಲಕ, ಯಾರೋ ಸೇವಕರು ಪ್ರಸಂಗ ಮಾಡೋ ಮೂಲಕ, ಇಫ್ ಗಾಡ್ ಹ್ಯಾಸ್ ಸ್ಪೋಕನ್ ಟು ಯು, ಯು ನೋ, ನನಗೆ ಗೊತ್ತಾಗುತ್ತೆ ಗಾಡ್ ಹ್ಯಾಸ್ ಸ್ಪೋಕನ್ ದಿಸ್ ಟು ಮೀ. ಆವಾಗ ನಾವೇನು ಮಾಡ್ತೇವೆ, ವಿ ಹ್ಯಾವ್ ಟು ಟೇಕ್ ಇಟ್, ವಿ ಹ್ಯಾವ್ ಟು ಸ್ಟ್ಯಾಂಡ್ ಆನ್ ದ ವರ್ಡ್ ಆಫ್ ಗಾಡ್. ನಾವು ಅದನ್ನು ಬಿಟ್ಟು ದೇವರಿಗೆ ಸಹಾಯ ಮಾಡಲಿಕ್ಕೆ ಹೋದರೆ, ಅಥವಾ ದೇವರ ಮಾತುಗಳು, ಆದಮ್ ಮತ್ತು ಹವ್ವಳ ಏನು ಮಾಡಿದ್ರು ಅಂದರೆ, ದೆ ಟುಕ್ ಹಿಸ್ ವರ್ಡ್ ಫಾರ್ ಗ್ರಾಂಟೆಡ್, ದೆ ಡಿಂಟ್ ಕೇರ್ ವಾಟ್ ಗಾಡ್ ಟೋಲ್ಡ್ ಹಿಮ್, ದೇ ರೀಪ್ ದ ಕಾನ್ಸಿಕ್ವೆನ್ಸಸ್. ಇಲ್ಲಿ ನಾವು ನೋಡ್ತೇವೆ, ಉಜ್ಜಾಗೂ ಅದೇ ಕಾನ್ಸಿಕ್ವೆನ್ಸ್ ಫೇಸ್ ಆಯಿತು ಪ್ರಿಯರೇ. ನಾವು ಇನ್ನೊಂದು ಕತೆ ಹೀಗೆ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದು ನಮ್ಮ ಬೈಬಲ್ಗಳನ್ನು ಆದಿಕಾಂಡಕ್ಕೆ ತೆರೆಯುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ದ ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 17. ಏನು ಹೇಳ್ತಾರೆ ಇದು? ದೇವರು ಲೋಟನ ಕುಟುಂಬ ವಿಷಯದಲ್ಲಿ ಹೇಳ್ತಾರೆ. ದೇವರು ಹೇಳಿದರು, ದೆನ್ ದ ಲಾರ್ಡ್ ರೇನ್ಡ್ ಅಪಾನ್ ಸೋಡಮ್ ಅಂಡ್ ಗೊಮೋರಾ ಬ್ರಿಮ್ಸ್ಟೋನ್ ಆ್ಯಂಡ್ ಫೈರ್ ಫ್ರಮ್ ದ ಲಾರ್ಡ್ ಔಟ್ ಆಫ್ ಹೆವೆನ್. ಇಲ್ಲಿ ದೇವರು ಸೋದಮ್ ಗೊಮೋರ ಮೇಲೆ
ಬೆಂಕಿಯ ಮಳೆಯನ್ನು ಸುರಿಸಿ ಆ ದೇಶವನ್ನು ನಾಶ ಮಾಡಬೇಕಾದ್ರೆ ದೇವರು ಹೇಳಿದ್ದು ಲೋಟನ್ಗೆ, ಅವನ ಕುಟುಂಬಕ್ಕೆ, ನೀವು ಆ ಸ್ಥಳ ಸೋದಮ್ ಗೊಮೋರನ್ ಬಿಟ್ಟು ಹೊರಗೆ ಬನ್ನಿರಿ. ವೆನ್ ಯು ಕಮ್ ಔಟ್, ಡು ನಾಟ್ ಟರ್ನ್ ಬ್ಯಾಕ್. ಹಿಂದಕ್ಕೆ ತಿರುಗಿ ಮತ್ತೆ ನೋಡಬೇಡ್ರಿ. ಇಲ್ಲಿ ಇಟ್ ವಾಸ್ ವೆರಿ ಕ್ಲಿಯರ್ that none of the family members of Lot's family was supposed to turn back and see. ಪ್ರಿಯರೇ, ದೇವರ ಮಾತು ಬಂದಿತ್ತು, ಹಿಂದೆ ತಿರುಗಿ ನೋಡಬೇಡ್ರಿ. ಆದರೆ ಏನಾಯಿತು ಅಂತ ನಾವು ವಾಕ್ಯ ಓದ್ಕೊಳ್ಳುವ. Let's read Genesis chapter 19 and verse 17. And it came to pass when they had brought forth abroad that he said, escape for the life, look not behind thee, neither stay thou in all the plain, escape to the mountain, lest thou be consumed. And Lot said unto them, O not so, my Lord, but now thy servant hath found grace in thy sight. ಅದೇ ರೀತಿಯಲ್ಲಿ 26ನೇ ವಚನ ನೋಡುವ. But his wife looked back from behind, and she became a pillar of salt. ಇಲ್ಲಿ ವಾಟ್ ವಾಸ್ ಟೋಲ್ಡ್ ಟು ದೆಮ್, ಹಿಂದೆ ತಿರುಗಿ ನೋಡಬೇಡ್ರಿ. ಇಲ್ಲಿ ಲೋಟನ ಹೆಂಡತಿ ಏನು ಮಾಡಿದ್ಲು ಅಂದರೆ, ಶಿ ಡಿಂಟ್ ಟೇಕ್ ದ ವರ್ಡ್ ಆಫ್ ಗಾಡ್ ಸೀರಿಯಸ್ಲಿ. ದೇವ್ರು ಹೇಳಿದ್ರಾ? ಏನು ಹೇಳಿದರು? ಹಿಂದೆ ತಿರುಗಿ ನೋಡಬೇಡ ಅಂದ್ರ. ಇದೊಂದು ಹೇಳೋದಾ? ಅಂಥ ದೊಡ್ಡ ದೇವರು ಈ ಥರ ಹೇಳೋದಾ? ಆ ದೇವದೂತ ಹೇಳ್ತಾರೇನೆಂದರೆ, ಹಿಂದೆ ನೋಡಬೇಡ್ರಿ. ಆದರೆ ಶಿ ಡಿಂಟ್ ಕೇರ್ ಫಾರ್ ದ ವರ್ಡ್ ಆಫ್ ಗಾಡ್. ಇಷ್ಟೋ ಸಮಯದಲ್ಲಿ ಸ್ವಾಮಿ ನಮಗೆ ಕೆಲವು ಸಂಗತಿಗಳು ಹೇಳ್ತಾರೆ, ಆದರೆ ವಾಟ್ ವಿ ಡೂ, ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಗಾಡ್ ಹ್ಯಾಸ್ ಸ್ಪೋಕನ್ ಇಟ್, God will understand. He is a merciful God. ನಾವೇನು ತಪ್ಪು ಮಾಡ್ತಾ ಇಲ್ಲ. ನಾವೇನು ಹಿಂದೆ ನೋಡಬೇಡ ಅಂತ ಹೇಳಿದ್ದಾರೆ, ನಾನು ಜಸ್ಟ್ ಹಿಂದೆ ತಿರುಗಿ ನೋಡಿದ್ದೇನೆ. ಇಷ್ಟೋ ಸಮಯದಲ್ಲಿ ಪ್ರಿಯರೇ, ನಾವಿದು ತಪ್ಪನ್ನು ಮಾಡ್ತೇವೆ. ಕತ್ತಲೆಗೂ ಬೆಳಕಿಗೂ ಏನು ಸಂಬಂಧ ಅಂತ ದೇವರ ವಾಕ್ಯ ಹೇಳುತ್ತೆ. ಆದರೆ ನಾವೇನು ಹೇಳ್ತೇವೆ, ಏನಾಗಬೇಕಾಗಿದೆ, ಮದುವೆ ಆದ ಮೇಲೆ ಎಲ್ಲ ಒಂದೇ ಮಾಡ್ಬೋದಲ್ಲ, ಅದಕ್ಕೆ ಏನು ಪ್ರಾಬ್ಲಮ್ಮೇ ಇಲ್ಲ. ಗಾಡ್ ಸೇಸ್ ವೆರಿ ಕ್ಲಿಯರ್ಲಿ, ಕತ್ತಲೆಗೂ ಬೆಳಕಿಗೂ ಏನೂ ಸಂಬಂಧ ಇಲ್ಲ. ಆದರೆ ನಾವು ಲೋಟನ ಹೆಂಡತಿ ಥರ ಅವಳು ಹಿಂದೆ ತಿರುಗಿ ನೋಡಿದ್ಲು. ನಾವೇನು ಹೇಳ್ತವೇನೆಂದರೆ, ನಾವು ದೇವರಿಗೆ ಸಹಾಯ ಮಾಡಲಿಕ್ಕೆ ಹೋಗ್ತೇವೆ. ನಾವು ದೇವರಿಗೆ ಮಾತನ್ನೇನು ಹೇಳ್ತೇವೆ ಅಂದರೆ, ಇವನ್ ಬದಲಾವಣೆ ಆಗ್ಬೋದು, ಅವಳು ಬದಲಾವಣೆ ಆಗ್ಬೋದು ಅಂತ ಹೇಳಿ ವಿ ಅಗೇನ್ ಟೇಕ್ ದ ವರ್ಡ್ ಆಫ್ ಗಾಡ್ for granted. We are not serious in what God has spoken to us. ಪ್ರಿಯರೇ, ಇದು ಮಾಡೋದ್ರಿಂದ ನಾವು ಏನೇ ಯಾವಾಗಾದರೂ if we go against what God has spoken, we have to face the consequence. ಯಾರೂ ನೆನೆಸಲಿಲ್ಲ ಏನೆಂದರೆ, ಇವಳು ಹಿಂದೆ ತಿರುಗಿ ನೋಡ್ತಲೇ ನೋಡಿದ ತಕ್ಷಣ she will become a pillar of salt. ಅದೇ ಕ್ಷಣದಲ್ಲಿ ನೀವು ಆದಾಮನ ಅವಳ ವಿಷಯ ನಾನು ಹೇಳಿದೆ, ದೇ ವರ್ ಥ್ರೋನ್ ಔಟ್ ಇಮ್ಮಿಡಿಯೇಟ್ಲಿ. ಉಜನ ವಿಷಯದಲ್ಲಿ ನಾವು ನೋಡಿದೆ, ಹಿ ವಾಸ್ ಸ್ಮೋಟ್ ಇಮ್ಮಿಡಿಯೇಟ್ಲಿ. ಇವಳ ವಿಷಯದಲ್ಲಿ ನಾವು ನೋಡ್ತೇವೆ, ಅವಳು ಉಪ್ಪಿನ ಸ್ತಂಭ ಅವಾಗಲೇ ಆದರು. ಆದರೆ ನಾವಿರುವ ಕಾಲ ಕೃಪಾ ಕಾಲ ಪ್ರಿಯರೇ. ವಿ ಆರ್ ಲಿವಿಂಗ್ ಇನ್ ದ ಡೇಸ್ ಆಫ್ ಗ್ರೇಸ್. ದೇವರ ಕೃಪೆ ನಮ್ಮ ಮೇಲೆ ಇದೆ. ಅದಕ್ಕೆ ನಾವು ಏನು ಮಾಡ್ತೇವೆ ಅಂದರೆ, ದಿನಗಳು ಹೋಗ್ತದೆ, ನಾವು ಹಾಗೇ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ನಮಗೆ ದೇವರು ಇಷ್ಟೋ ಸರ್ತೆ ಹಿ ಅಲರ್ಟ್ಸ್ ಅಸ್, ಹಿ ಸ್ಪೀಕ್ಸ್ ಟು ಅಸ್, ಹಿ ಸೆಂಡ್ಸ್ ಹಿಸ್ ಸರ್ವೆಂಟ್ಸ್, ಹಿ ಸ್ಪೀಕ್ಸ್ ಟು ಅಸ್ ಥ್ರೂ ದ ವರ್ಡ್ ಆಫ್ ಗಾಡ್, ಹಿ ಸ್ಪೀಕ್ಸ್ ಟು ಅಸ್ ಥ್ರೂ ಡ್ರೀಮ್ಸ್ ಆ್ಯಂಡ್ ವಿಷನ್ಸ್. ಬಟ್ ವಿ ಡೋಂಟ್ ಕರೆಕ್ಟ್ ಅವರ್ ಸೆಲ್ಫ್. ನಾವು ನಮ್ಮನ್ನು ಸರಿಪಡಿಸ್ಕೊಳ್ತಾ ಇಲ್ಲ. ಮೇಲೆ 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 ದೇವರ ವಾಕ್ಯಕ್ಕೆ ನಾವ್ಯಾರು? ದೇವರ ಮಕ್ಕಳು. ನಾವ್ಯಾರು? ಸಭೆಗೆ ಹೋಗೋರು. ನಾವ್ಯಾರು? ಪವಿತ್ರಾತ್ಮ ಭರಿತವರು. ನಾವ್ಯಾರು? ಎಲ್ಲ ಚರ್ಚ್ ಆ್ಯಕ್ಟಿವಿಟೀಸಲ್ಲಿ ಪಾರ್ಟ್ ತಗೊಳ್ಳೋರು. ನಾವ್ಯಾರು? ಫ್ಯಾಮಿಲಿ ಪ್ರೇಯರ್ ಇದೆ. ನಾವ್ಯಾರು? ದಿನನಿತ್ಯ ಬೈಬಲ್ ಓದುವರು. ದ್ಯಾಟ್ ಈಸ್ ನಾಟ್ ಇನಫ್. Am I taking the word of God seriously? ನಾನು ದೇವರು ಹೇಳಿದ ಮಾತನ್ನು ಒಬ್ಬೆ ಮಾಡ್ತಾನೋ ಇಲ್ಲೋ ಈಸ್ ವೆರಿ ಇಂಪಾರ್ಟೆಂಟ್ ಪ್ರಿಯರೇ. ದೇವರು ಹೇಳಿದರೆ ದ್ಯಾಟ್ ಈಸ್ ಇಟ್. ಐ ಆಮ್ ನಾಟ್ ಗೋಯಿಂಗ್ ಟು ಚೇಂಜ್, ಐ ಆಮ್ ನಾಟ್ ಗೋಯಿಂಗ್ ಟು ಆಲ್ಟರ್ ಇಟ್, ಐ ಆಮ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಗಾಡ್, ಐ ಆಮ್ ನಾಟ್ ಗೋಯಿಂಗ್ ಟು ಡಿಸೊಬೇ ದ ವರ್ಡ್ ಆಫ್ ಗಾಡ್, ಐ ಆಮ್ ನಾಟ್ ಗೋಯಿಂಗ್ ಟು ಟೇಕ್ ದ ವರ್ಡ್ ಆಫ್ ಗಾಡ್ ಫಾರ್ ಗ್ರಾಂಟೆಡ್. ಅದೇ ಸಮಯದಲ್ಲಿ ಇನ್ ಕೇಸ್ ನಾವು ದೇವರ ಮಾತನ್ನು ಕೇಳಿ ಅದನ್ನು ನಾವು ಕೈಕೊಂಡು ನಡೆದ್ರೆ ಏನು ಆಗುತ್ತೆ? ಇದು ಲೋಟನ ವಿಷಯದಲ್ಲಿ ನಾವು ನೋಡ್ತೇವೆ. ಲೋಟನ್ಗೆ ದೇವರು ಹೇಳಿದ್ರೇನೆಂದರೆ, ಒಂದು ನಾವೆಯನ್ನು ಕಟ್ಟು. ಹಿ ಬಿಲ್ಟ್ ದ ಆರ್ಕ್ ಫಾರ್ 120 years. ಹಿ ಡಿಂಟ್ ನೋ ವಾಟ್ ಈಸ್ ರೇನ್. ಅವನಿಗೆ ಮಳೆ ಏನಂತ ಗೊತ್ತಿಲ್ಲ, ಅವನಿಗೆ ನಾವೇ ಹೇಗೆ ಕಟ್ಟಬೇಕಂತ ಗೊತ್ತಿಲ್ಲ. ಆದರೆ ಅವನು ಒಂದೇ ಮಾಡಿದ್ದೇನೆಂದರೆ, ದೇವರು ಹೇಳಿದರೆ ನಾನು ಅಷ್ಟೇ ಮಾಡ್ತಾನೆ. ಪ್ರಿಯರೇ, ವೆನ್ ಗಾಡ್ ಸ್ಪೀಕ್ಸ್, the whole world
laughs at us. ನಾವು ಯಾವಾಗ ದೇವರು ನಮಗೆ ಇದನ್ನು ಹೇಳಿದ್ದಾರೆ, ನಮಗೆ ಬ್ಯಾಂಗ್ಳೂರು ಬರಬೇಕಾದ್ರೆ ನಮಗೆ ಏನೂ ಇಲ್ಲದಾಗ ಎಲ್ಲರೂ ಹೇಳಿದರು, ನೀವು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀರಿ, ಅಲ್ಲಿ ಏನು ಮಾಡ್ತೀರಿ ನೀವು? ನಾವು ಇಷ್ಟೇ ಹೇಳಿದೆ ಅಂದರೆ ಗಾಡ್ ಸ್ಪೋಕ್ ಟು ಅಸ್. ನಮಗೆ ಒಬ್ಬ ಮಗ, ನಾವು 3 ಮಂದಿ ಬ್ಯಾಂಗ್ಳೂರು ಬರಬೇಕಾದ್ರೆ ನಮ್ಮ ಹತ್ರ ಏನೂ ಇಲ್ಲ. ಎಲ್ಲ ಜನರು, ನಿಮಗೆ ಅಲ್ಲಿ ಕೆಲಸ ಇದೆನಾ, ನಿಮಗೆ ಅಲ್ಲಿ ಮನೆ ಇದೆನಾ, ನಿಮಗೆ ಅಲ್ಲಿ ಏನಾದರೂ ಇದೆನಾ? ಏನೂ ಇಲ್ಲ. ಯು ಆರ್ ಜಸ್ಟ್ ಸೇಯಿಂಗ್ ದಟ್ ಗಾಡ್ ಸ್ಪೋಕ್ ಟು ಯು. ದೇವರ ಮಾತಿನ ಮೇಲೆ ದೇವರು ನಮ್ಮ ಹತ್ರ ಮಾತಾಡುವಾಗ, ದೇವರು ನೋಹನ ಹತ್ರ ಮಾತಾಡುವಾಗ, ಪೀಪಲ್ ಮಾಕ್ಡ್ ಅಟ್ ಹಿಮ್. ದೇ ಸೆಡ್ ದಟ್ ಯು ಆರ್ ಮ್ಯಾಡ್. ದೇ ಸೆಡ್ ದೇರ್ ಇಸ್ ಮಳೆ ಅಂತ ಏನೂ ಇಲ್ಲವೇ ಇಲ್ಲ, ನೀನು ಹೇಗೆ ಹೀಗೆ ಹೇಳ್ತೀಯ? ಆದರೆ ಪ್ರಿಯರೇ, ನೋಹ ಒಬೇಡ್ ದ ವರ್ಡ್ ಆಫ್ ಗಾಡ್. ನಾವು ದೇವರ ಮಾತನ್ನು ಕೇಳಿ ಅದಕ್ಕೆ ನಾವು ಒಬ್ಬೇ ಆದರೆ ನನಗೂ ನನ್ನ ಕುಟುಂಬಗೂ ಆಶೀರ್ವಾದ. ಇಫ್ ಒನ್ ಇನ್ ದ ಫ್ಯಾಮ್ಲಿ, ನೋಹ ಒಬ್ಬನು, ಅವನ ಮಕ್ಕಳು ಇಷ್ಟು ಮಟ್ಟಿಗೆ ಅವನನ್ನು ನಂಬಿದ್ರೋ ಇಲ್ಲೋ, ಅವನ ಒತ್ತಾಯಕ್ಕೆ ಅವರು ಏನಾದರೂ ಅವನ ಜೊತೆ ಇದ್ದರೋ, ಅವನ ಹೆಂಡತಿ ಆಗಿರ್ಬೋದು, ನಮಗೆ ಆ ವಿಷಯ ಗೊತ್ತಿಲ್ಲ. ಆದರೆ ಏನು ಗೊತ್ತಿದೆ ಅಂದರೆ ಅಲ್ಲಿ ಇರುವ ಎಲ್ಲ ಜನರು ಅವನಿಗೆ ಹಾಸ್ಯ ಮಾಡಿದರು. ಬಟ್ ಹಿ ಡಿಂಟ್ ಕೇರ್. ಇವತ್ತು ದೇವರು ನಿಮಗೆ ಏನೋ ಹೇಳಿದ್ದಾರೆ, ಇಟ್ ಈಸ್ ಫೂಲಿಶ್ನೆಸ್ ಇನ್ ದ ಸೈಟ್ ಆಫ್ ಪೀಪಲ್. ಕೆಲವರು ಒಳ್ಳೆ ಜಾಬನ್ನು ರಿಸೈನ್ ಮಾಡಿ ಬರ್ತಾರೆ, ಜನರು ನಗ್ತಾರೆ, ನೀವೇನು ಇಂಥ ಒಳ್ಳೆ ಗೌರ್ಮೆಂಟ್ ಪೋಸ್ಟ್ ರೀ, ನಿಮಗೆ ಪೆನ್ಷನ್ ಸಿಗುತ್ತೆ, ನೀವು ಇಂಥ ಜಾಬನ್ನು ಬಿಟ್ಟು ಏನು ನೀವು ಬರ್ತಾ ಇರೋದು ಸೇವೆಗೆ? ದೇ ಲಾಫ್ ಎಟ್ ಅಸ್. ಕೆಲವು ಸಮಯದಲ್ಲಿ ನಾವು ಸಿಟಿದಲ್ಲಿ ವೆಲ್ ಸೆಟ್ಲ್ ಆದಾಗ ಈ ಊರನ್ನು ಬಿಟ್ಟು ಹಳ್ಳಿಗೆ ಹೋಗ್ರಿ ಅಂತ ಹೇಳ್ತಾರೆ, ಜನರು ನಮ್ಮನ್ನು ನೋಡಿ ನಗ್ತಾರೆ. ಆದರೆ ಪ್ರಿಯರೇ, ವೆನ್ ವಿ ಒಬೇ ದ ವರ್ಡ್ ಆಫ್ ಗಾಡ್, ಗಾಡ್ ಬ್ಲೆಸ್ಸಸ್ ಅಸ್. ಇಲ್ಲಿ ಲೋಟನ ವಿಷಯದಲ್ಲಿ ನಾವು ನೋಡ್ತೇವೆ, ಎಲ್ಲ ನಾಶ ಆಯಿತು, ಆದರೆ ಲೋಟ, ಅವನ ಕುಟುಂಬ, ದೇವರು ಅವರನ್ನು ಸುರಕ್ಷಿತವಾಗಿಟ್ಟರು. ವಾಟ್ ವಾಸ್ ದ ರೀಸನ್? ಹಿ ಒಬೇಡ್ ವಾಟ್ ಗಾಡ್ ಟೋಲ್ಡ್ ಹಿಮ್. ಇವತ್ತು ದೇವರು ನಿಮ್ಮ ಹತ್ರ ಏನು ಮಾತಾಡ್ತಾ ಇದ್ದಾರೆ? ದೇವರು ನಿಮಗೆ ಏನು ಬಿಟ್ಟು ಕೊಡು ಅಂತ ಹೇಳ್ತಾ ಇದ್ದಾರೆ. ದೇವರು ಈ ವಿಷಯದಲ್ಲಿ ನೀನು ಗಮನ ಕೊಡು ಅಂತ ಹೇಳ್ತಾ ಇದ್ದಾರೆ. ಗಾಡ್ ಈಸ್ ಕರೆಕ್ಟಿಂಗ್ ಯು, ಹಿ ಈಸ್ ಸ್ಪೀಕಿಂಗ್ ಟು ಯು ಕಂಟಿನ್ಯೂಸ್ಲಿ. ದ ಚಿಲ್ಡ್ರನ್ ಆಫ್ ಗಾಡ್, prophets of God are speaking to you, the word of God is coming to you. ಆದರೆ ನೀವು ಅದನ್ನು ಅಲಕ್ಷ್ಯ ಮಾಡ್ತಾ ಇದ್ದೀರಿ, ನಾನು ಅಲಕ್ಷ್ಯ ಮಾಡ್ತಾ ಇದ್ದೇನೆ. Let us not put a deaf ear to what God is speaking, because God is God, His word will never change.